ನಾನು ಮನಶ್ರೀ ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ವಿ ಬೇಡ್ಕೊಡೋಕ್ಕೆ ಅಂತ. ಎವ್ರಿ ಇಯರ್ ಬರ್ತೀವಿ, ಹಾಗೇನೆ ಈ ಇಯರ್ ಬಂದ್ವಿ. ಎವ್ರಿ ಸೆಮ್ ಬರ್ತೀವಿ, ಹಾಗೆ ಈ ಸೆಮ್ ಬಂದ್ವಿ. ಇವಾಗ ದರ್ಶನ ಆಯಿತು, ಕೂತಿದ್ದೀವಿ. ಆಮೇಲೆ ನೆಕ್ಸ್ಟ್ ಎಸ್ ವಿಲ್ ಗೋ ಟು ಇಟ್. ಅಷ್ಟೇ ಜೀವನ. ತಿನ್ನು ಆಮೇಲೆ ತಿನ್ನು ಮರು ಅಷ್ಟೇ. ಸಿ ಯು, ಬಾಯ್. ಗಾಯ್ಸ್ ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಅದು ಕೆಫೆ ಆಟೋ ಬುಕ್ ಮಾಡು ಮಾಡಿಲ್ಲ. ಹ್ಯಾಡು ರ್ಯಾಪಿಡೋ ಆರ್ ಓಲಾ ಎನಿಥಿಂಗ್. ಮನುಷ್ಯ ಹೆಂಗೆ ತೆಗಿತಲ್ಲ ಅಂದರೆ ಮಕನೇ ಕಾಣಿಸ್ಬಾರ್ದು, ಬೇರೆ ಎಲ್ಲ ಕಾಣಿಸ್ತಿರ್ಬೇಕು. ನಿನ್ನ ಯಾರಿಷ್ಟು ಉದ್ದ ಇರೋ ಇದು ಇರು ಅಂತ ನಿನ್ನ ಹೈಟಿಗೆ ನನ್ನ ತೆಗ ಬರೀ ಇಂಥದೆಯ. ಇವಾಗ ಕೆಫೆಗೆ ಬಂದ್ವಿ, ಚೆನ್ನಾಗಿ. ಓ ಅದಕ್ಕೆ ಕೂದಲು ಬಿಟ್ಟಿದ್ದಾರೆ ನೀನು, ಆಗ್ಲಿ ಅಂತ ಕೂದಲು. ಹೇರ್ ಸ್ಲೈಡ್ ಮನುಷ್ಯ PU ಇಂಗ್ಲೀಷ್ ಮಾತಾಡ್ತಿದೆ. ಮನುಷ್ಯ ನನಗೆ ನೋಡಿ ಪಿಂಕ್ ಇಷ್ಟ ಅಂತ ನಾನು ಗ್ರೀನ್ ಹಾಕೊಡಿ ಅಂತ ಗ್ರೀನ್ ಕೊಟ್ಟು ಆರ್ಡರ್ ನಾವು ಪೀಸ್ಫುಲ್ ಆಗಿದೆ. ಹೌದು, ಮ್ಯೂಸಿಕ್ ಇಲ್ಲ ಪೀಸಾಗಿ ಬರೀ ಮಾತಾಡೋದು. ನಾನು ಬಂದು ಮಾತಾಡಲಿ ಪೀಸಾಗಿ ಅಂತ. ಚೀಸ್ ಎಲ್ಲ ಬಂದಿದ್ದಾರೆ. ನೀ ಅಲ್ಲಿ ಒಂದು ಫ್ಯೂಚರ್ ಮಾಡಿಸ್ತೀವಿ ಚೆನ್ನಾಗಿದೆ ಅಲ್ಲ. ಲೈಬ್ರರಿಗೆಲ್ಲ ಕರೆಕ್ಟ್ ಲೈಬ್ರರಿ ಎಲ್ಲ ಇದೆ. ಮನುಷ್ಯ ಫುಲ್ ಓದ್ತಾಳೆ ಇವಾಗ ಲೈಬ್ರರಿ ಬುಕ್ ತೊಗೊಂಡು. ಆ ಗೂಡು ಐತೆ ಒಂದು, ಆ ಗೂಡಲ್ಲಿ ಫೋಟೋ ತೆಗೆಸ್ಕೊಳಕ್ಕಾಗಲ್ಲ. ಈ ಲೊಕೇಶನ್ ಚೂಸ್ ಮಾಡಿರೋದು. ನಮ್ಮ ಮನೇಲೆ ಮರ ಐತಲ್ಲ, ಮರದಲ್ಲಿ ಹಿಂಗೆ ಕತ್ತಿಸ್ಕೊಡ್ತೀನಿ. ಸಾಕು ಕೂದಲು ಆಡ್ತಾ ಇದೆ ಅಂತ ವಿಡಿಯೋ ತೆಗಿತಾವಳೆ ಅಂತ ಇವಳು ಬಿಟ್ಟಿದ್ದು ಕೂದಲು ಫ್ಯಾನ್ ಆನ್ ಮಾಡಿದ್ಲು ಅಂತ. ಹೌದು ಆಡ್ತಾ ಇದೆ. ಓಕೆ ನೈಸ್. ಫುಡ್ ಬಂದಮೇಲೆ ವಿಲ್ ಮೀಟ್ ಯು. ನಾವೇನಾದ್ರು ಹೆಲ್ತಿ ತಿನ್ನಬೇಕು ಅಂತ ಅಂದ್ಕೊಂಡು ಈ ಆರ್ಡರ್ ಸಮಥಿಂಗ್ ಹೆಲ್ತಿ ಬೆಳ್ಳಿ ಫ್ರೈ. ನೋಡೋಣ ಹೇಗಿದೆ. ಫಸ್ಟ್ ಟೈಮ್ ತಿಂತಾರೆ ನಾನು, ಇದು ಫಸ್ಟ್ ಟೈಮ್. ನಾನು ಮಾಡಿ ಹೋಗ್ತಾ ಇದೆ ಪ್ಲೇಟಿಗೆ ಆಗ್ತದೆ. ಬಟ್ ಜಾಸ್ತಿ ಆಯ್ತಲ್ಲ ನೀವು ನೋಡಿ. ಆಚೆ ಬಂದು ಹೆಲ್ತಿ ತಿಂತೀನಿ ಪಾಪ. ನಾನು ಮನಸ್ಸು ಯಾವಾಗಲೂ ಹೇಳ್ತೀನಿ ಬರೀ ಡೌಗಳು ಡೀಪ್ ಫ್ರೈ ಇದು. ಬಟ್ ಅಷ್ಟು ಎಣ್ಣೆ ಗೊತ್ತಾಗ್ತಿಲ್ಲ ತಾನೇ. Let's play the poison game here. Okay, Manushree, you should not see Manushree. So, this is the poison. Manushree, guess the poison. No. You know what? So my poison is this. Safe. Poison. ಮೂರನೇದಕ್ಕೆ ಡಬಲ್ ಅನ್ಕೊಂಡೆ ಇದ್ರೆ ಡಿಫ್ರೆಂಟ್ ಆಗಿ ಇದು. ಇವಾಗ ಎಲ್ಲರೂ ನಾರ್ಮಲ್ ಪಿಜ್ಜಾ ಬೆಂಡೆಕಾಯಿ ಪಿಜ್ಜಾ ಟ್ರೈ ಮಾಡಿದ್ದೀರಾ? ಬೆಂಡೆಕಾಯಿ ಪಿಜ್ಜಾ ಹೊಸ ಏನಂತ ಹೊಸ ಥರ ಕಂಡು ಹಿಡಿದೆ ನಾನು ಇವತ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.
ಈ ಚೇರ್ಗಳನ್ನೆಲ್ಲ ನೋಡ್ತಾ ಇದ್ರೆ ಮನುಷ್ಯ. ನಮ್ಮ ತಾತನ ಮನೆಯಲ್ಲೂ ಮೈಸೂರಲ್ಲಿ ಇದೇ ಥರ ಇತ್ತು ಚೇರ್ಗಳು. ಅಜ್ಜಿ ನೈಸ್ ನೋ. ನಾನು ಯಾವಾಗ ಬರೋದು ಫ್ಯೂಚರಲ್ಲಿ ಮತ್ತೆ ಬರಬೇಕು. ಅದು ಫೋಟೋ ತಗೊಳಕ್ಕೆ ಅಂತಾನೆ ಆ ಕ್ರೇಜ್ ಇರುತ್ತಾ? ಹಂಡಿ ನೋವು ಸೊಂಟ ನೋವು ಬಂದ್ಬಿಟ್ಟು ಇವಾಗಲೇ ಬಂದೈತೆ. ಏನೋ ಅವಶ್ಯ ಅಲ್ಲ, ಮುಂದಂತೂ ಪಕ್ಕ ಬರುತ್ತೆ. ಇವಾಗಲೇ ಬಂದ್ಬಿಟ್ಟಿದ್ದಾರೆ. One eternity later. How was your college, Amit? ವೆರಿ ಬ್ಯಾಡ್. Why? ಕಾಲೇಜಲ್ಲಿ ನಿದ್ದೆ ಬಂದರೆ ನಿದ್ದೆ ಮಾಡೋಕೆ ಬಿಡಲ್ಲ, ಮನೆಗೆ ಬಂದು ನಿದ್ದೆ ಮಾಡಿದ್ರೆ ಪೇರೆಂಟ್ಸ್ ನಿದ್ದೆ ಮಾಡೋಕೆ ಬಿಡಲ್ಲ. ಅಮಿತ್ ಟೀಚರ್ಸ್ ಇವಾಗ ರೀಲ್ಸ್ ಮಾಡ್ತಿದಾರಲ್ಲ ಅದನ್ನ ತೋರಿಸ್ತಾರೆ. ಬೇಸ್ಮೆಂಟ್ ಅಲ್ಲಿ ಫುಡ್ ಮಾಡಿರೋದು ನಿಮ್ ಕಾಲೇಜ್ದ? ಹಾ, ಸ್ಟೂಡೆಂಟ್ಸ್ ಜೊತೆ ರೀಲ್ಸ್ ಮಾಡ್ತಾರೆ. ಒಂದು ನಿಮಿಷ. ಅಮಿತ್ ಫುಲ್ ಕಾಲೇಜ್ಗೆ ಹೋಗಿ ಟೀಚರ್ಸ್ ಜೊತೆ ರೀಲ್ಸ್ ನೋಡ್ತಾ. ಕಾಲೇಜ್ಗೆ ಹೋಗಿದೆ ನಾ ಮಾಡೋದು ನೀನು? ಟೀಚರ್ಸೇ ಮಾಡೋದು, ನಾವೇನು ಮಾಡೋದು? ಓಡೋದು ಅಮಿತ್. ಯಾವಾಗ ಎಷ್ಟೊತ್ತಿಗೆ ಮಲ್ಕೊಂತೀಯ ಅಮಿತ್? 12 o'clock. ಅಲ್ಲಿ ತನಕ ಏನ್ ಮಾಡ್ತೀಯ? ಓದ್ತಾ ಇರ್ಬೇಕು. ಪೇರೆಂಟ್ಸ್ ಓದ್ತಾ ಇರ್ಬೇಕು. ಪೇರೆಂಟ್ಸ್ ಕೇಳಿಬೇಕಂದ್ರೆ ನನಗೆ ಯಾಕೋ ಡೌಟ್ ಗೈಸ್. ಆಯ್ತು. 12 o'clock ಓದಲ್ಲ. ಏನ್ ಮಾಡ್ತಾ ಇರ್ತೀನಿ? What do I know? What will you be doing? ಮಾಡ್ತಿದ್ಯಾ? ಯಾವ ಹುಡುಗಿ ಜೊತೆ ಟೆಕ್ಸ್ಟ್ ಮಾಡ್ತಿದ್ಯಾ? 10 ಗಂಟೆಗೆ ಫೋನ್, 10 ಗಂಟೆ ನಾ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಡ್ತೀನಿ. ನಾನು ಓಪನ್ ಮಾಡ್ಕೊಡ್ತೀನಿ ಇನ್ಸ್ಟಾಗ್ರಾಮ್. ಒಂದು ಹುಡುಗಿಗೂ ಸಿಗಲ್ಲ. ನೋಡೋಣ ಇವಾಗ ಅಮಿತ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ. ನೀನ್ ಡಿಲೀಟ್ ಮಾಡ್ಬಿಟ್ಟಿದ್ರೆ ಇವಾಗ ಅಷ್ಟೇ ನಿನ್ ಮುಂದೆನೆ ಯೂಸ್ ಮಾಡ್ತಾ ಇದ್ದೆ. ಮಾಡ್ಕೊಡ್ತೀನಿ ಅದು. ಆಮೇಲೆ ಎಷ್ಟು ಜನ ಫಾಲೋವರ್ಸ್ ಇಟ್ಕೊಂಡಿದ್ದೆ? ಎಷ್ಟು ಜನ ಫಾಲೋವರ್ಸ್? 982. ಹೌ ಜನ ಗೊತ್ತಿದ್ದಾರೆ. ಅದರ ಎಷ್ಟು ಜನ ಹುಡುಗಿರು? ಗೈಸ್, ಯು ಬಿಲೀವ್ Lonely life, lonely ಮೈ life. ಯಂಗರ್ ಬ್ರದರ್. Lonely ನನಗಿಂತ ಎಷ್ಟು ಹತ್ರ ಇದೆ ಗೊತ್ತಾ? ನಿಂತ್ ಕಾಮೆಂಟ್ಸ್ ಇವಾಗ ನಿಂತ್ಕೋತಾರೆ. ಇಷ್ಟ ಹತ್ರ ಇದೆ ಗೈಸ್. ಶೋಲ್ಡರ್ ರೈಟ್ ಏನೋ ಬರುತ್ತೆ. ಹೌದು, ಶೋಲ್ಡರ್ ಅಲ್ಲಿ ಬರ್ತೀನಿ. ಯಪ್ಪ ಅಮಿತ್ ಶೋಲ್ಡರ್ ಬರ್ತಿರೋದು. ಅಮಿತ್ ನಿನ್ನ ಉದ್ದ ಬೆಳಿಬೇಡ ಅಮಿತ್. ಸೋಮಿತ್ ನನಗಿಂತ ಹೈಟ್ ಆಗ್ತಾ ಇದೆ. ನಾನೇ ಕುಳ್ಳಿ ಕಾಣಿಸ್ತೀನಿ. ನಾನ್ ನಿಮ್ಮ ಅಪ್ಪ ಕಂಡ್ರು, ನೀವ್ ನನಗಿಂತ ಕುಳ್ಳಕ್ಕಿದ್ದಾಗ ನಾನೇ ಕುಳ್ಳಕ್ಕಿದ್ದೀನಿ. ನೀನ್ ಫ್ರೇಮ್ಗೆ ಬರ್ತಿಲ್ಲ ಬಗ್ಗು. ಎಸ್, ಹಿಂಗೆ ಕರೆಕ್ಟ್. ನಾನು ಇಟ್ಕೊಂಡು ಕರೆಕ್ಟ್. ಇವಾಗ ಸರಿ. ಅದು ನೀನೇ ಎತ್ತರ ಕಾಣಿಸ್ತಿದೆ. ತುಂಬಾ ಬೇಡ, ಇದೆ ಇರ್ಲಿ. ನೀನೇ ಬಗ್ಗು. ಆವಾಗ ಅವನ ಎತ್ತರ ಕಾಣಿಸ್ತಾನೆ ಅದ್ರಲ್ಲಿ. ಇದು ಪ್ರಾಪರ್ ಫ್ರೇಮ್ ಆಗುತ್ತೆ. ಎಸ್, ನಾನು ನೆಕ್ಸ್ಟ್ ಟೈಮ್ ಹೀಲ್ಸ್ ಹಾಕೊಂಡ್ಬರ್ತೀನಿ. ನಿಮ್ಸು ಆಗಲ್ಲ ಅನ್ಸುತ್ತೆ. ನಿಮ್ಸು ಆಗಲ್ಲ ಅನ್ಸುತ್ತೆ. ಹೀಲ್ಸ್ ಆಗುತ್ತೆ. 6 ಇಂಚ್ ಹೀಲ್ಸ್ ಹಾಕೊಂಡ್ಬರ್ಬೇಕಾ ನಾನು? ನಿನ್ನ ಹೈಟ್ 3 ಇಂಚ್ 6 ಇಂಚ್. ಏನಾದ್ರು ಸೊಲ್ಯೂಷನ್ ಹುಡುಕ್ಬೇಕು. ಏನಿದೆ ಸೊಲ್ಯೂಷನ್? ಬಾಸ್ಕೆಟ್ಬಾಲ್ ಆಡ್ತಿದ್ದಲ್ಲ, ಅದಕ್ಕೆ ಬಾಸ್ಕೆಟ್ಬಾಲ್ ಆಮೇಲೆ ಫುಟ್ಬಾಲ್. ಸೊಲ್ಯೂಷನ್ ಗೊತ್ತಿರಲ್ಲ. ನಾನು ಆಲ್ರೆಡಿ ಟಾಲ್ ಆಗಿದ್ದೀನಿ. ಶಾರ್ಟ್ ಪೀಪಲ್ಗೆ ಅಷ್ಟೇ ಗೊತ್ತಿರಲ್ಲ. ನನ್ನ ಫೀಲ್ಡ್ ಅಲ್ಲ ಅದು. ಮೈ ಗಾಡ್, ಐ ಆಮ್ ದ ಶಾರ್ಟೆಸ್ಟ್ ಇನ್ ಮೈ ಫ್ಯಾಮಿಲಿ ಗೈಸ್. ಯಾರು ಫ್ರೇಮ್ಗೆ ಬರಲ್ಲ ಅಂತ ಐಡೋ ಬಂತು. ಸೋಮಿತ್ ಹತ್ರ ನಾನು ಹಿಂಗೆ ನಿಂತ್ಕೊಳ್ತೇನೆ ಅಂತ ತೋರ್ಸು. ನೆಕ್ಸ್ಟ್ ಗಹನ ಹತ್ರ ಬಂದ್ಬಿಟ್ರೆ ಅವ್ನು ಆಲ್ರೆಡಿ ತನಕ ಬರ್ತಾನೆ. ಓ ಮೈ ಗಾಡ್, ಗಹನ್ ಕೂಡ ಫ್ರೇಮಲ್ಲಿ ಫಿಟ್ ಆಗಿ ನಿಂತ್ಕೊಳ್ತೇನೆ. ಟೇಬಲ್ ಫಿಟ್ ಆಗಕ್ಕೆ ಹಿಂಗೆ ನಿಂತ್ಕೊಂಡೆ. ನನ್ನ ಹೈಟಿಗೆ ಬರೋದಕ್ಕೆ ಅಮಿತ್ ಹತ್ರ ಇದೆ. ಸರ್ಕಸ್ ಮಾಡ್ತಾ ಇದ್ದಾನೆ ಗೈಸ್. ಓ ಮೈ ಗಾಡ್, ಅಮಿತ್ ಹತ್ರ ಇದ್ದಾನೆ, ತನಿಷ್ ಹತ್ರ ಇದ್ದಾನೆ, ಸೋಮಿತ್ ಹತ್ರ ಇದ್ದಾನೆ, ಸುಯೋಗ್ ಹತ್ರ ಇದೆ, ಆದಿತ್ಯ ಹತ್ರ ಇದ್ದಾನೆ. ಎಲ್ಲ ತಮ್ಮಂದಿರು ನನಗಿಂತ ಹತ್ರ ಇದ್ದಾರೆ ಗೈಸ್. ಯಾ ಅತಿ ಶಾರ್ಟೆಸ್ಟ್. ಓ ಮೈ ಗಾಡ್, ನೋಡ್ಕೊಂಡ್ರೆ ಇವರೆಲ್ಲರಿಗಿಂತ ನಾನೇ ದೊಡ್ಡವಳು. ನಾನೇ ಅಕ್ಕ, ನಾನೇ ಕುಳ್ಳಿ. ಇವರೆಲ್ಲರೂ ನನ್ನ ಅಣ್ಣದಿರ ತರ ಕಾಣಿಸ್ತಾರೆ. ನೆಕ್ಸ್ಟ್ ಅದೇ ನಾನಿದ್ದು ನನ್ನ ಮದ್ವೆ ಕಾಲಕ್ಕೆ ಹೋದೆ. ಎಲ್ಲರೂ ಹತ್ರ ಆಗಿದೆ. ತನಿಷ್ ನನಗಿಂತ ಹತ್ರ ಆಗಿದೆ ಇವಾಗ. ಎಲ್ಲರೂ ಹತ್ರ
ಅಸೈನ್ಮೆಂಟ್ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಸೊಲ್ಯೂಷನ್ ಕೊಡ್ತಾನೆ ಅದು ಶೂ ಹಾಕೊಂಡು ಇಷ್ಟು ದಪ್ಪ ಶೂ ಇರುತ್ತೆ ಅಂತ ಅನ್ಕೊಂಡ್ಬಿಡ್ತೀನಿ. ಓ ಮೈ ಗಾಡ್, ನಾನೇನೋ ಚೆನ್ನಾಗಿರೋ ಸೊಲ್ಯೂಷನ್ ಕೊಡ್ತಾನೆ ಅಂತಂದ್ರೆ ಏನೇನು ಕೊಡ್ತಿದ್ಯಾ? ಕಾಂಟೆಂಟ್ ಓ ಕಾಂಟೆಂಟ್ ಕೊಡ್ತಾರೆ. ಇತ್ತು ನಿಮ್ಮ ಲೈಫ್ ಜರ್ನಿ ಇದುವರೆಗೂ, ಇವತ್ತು ಆನಿವರ್ಸರಿ ಹೇಳಿ. 37 ವರ್ಷದ ಜರ್ನಿ ಹೆಂಗಿತ್ತು? ಹಾ, ಆಮೇಲೆ ನಿಮ್ಮಿಬ್ರಿಗೆ ಹೆಂಗೆ ಅನ್ಸುತ್ತೆ ಅವ್ರ ಇಬ್ರು ಜೊತೆ? 43 ನಾನ್ ಜಾಸ್ತಿ. ಹೌ ಡು ಯು ಫೀಲ್? ಅಮ್ಮ ತರ ಅವರು, ಇವನು ಅಪ್ಪ ತರ. ಅಮ್ಮ ಮನು ಕೇಳಿದ್ರೆ ಮನು ಯಾವಾಗ್ಲೂ ಹೇಳ್ತಾನೆ ನಿಮ್ಮ ಅಪ್ಪ ಅಮ್ಮನ್ ಕೇಳ್ಕೊ ಹೋಗು ಅಂತ. ಇವ್ರಿಗೂ ಕೇಳುವಂತ ಕಾರ್ ನೋಡಿ ಗೈಸ್, ಹೊಸ ತರ ಆಪಲ್ ಚೆನ್ನಾಗಿದೆ. ಸ್ಕ್ಯಾನರ್ ನೈಸ್. ನಾಳೆಯಿಂದ ಕಾಲೇಜ್ ಎಲ್ಲ ನಿಮ್ಮ ಅಪ್ಪ ನೋಡ್ಕೊಳ್ತಾ ಇದ್ದೀವಿ. ಓಹ್ ನೈಸ್. ಎಸ್, ಊಟ ಆಟ ಪಾಠ ಎಲ್ಲ ಇತ್ತು. ಪಾಠ ಓ ನನಗೆ ಎಕ್ಸಾಮ್ ನಾಳೆ, ನಾನು ಮತ್ತೆ ಹೋಗಿದ್ದೀನಿ. ಅದಕ್ಕೆ ಮನೆಗೆ ಹೋಗಿ ನಾನು ಪಾಠ ಮಾಡಬೇಕು. ಇವತ್ತು ಆನಿವರ್ಸರಿ ಸೆಲೆಬ್ರೇಷನ್ ಆಯಿತು. ನಾವು ವಿ ಆರ್ ಗೋಯಿಂಗ್ ಹೋಮ್. ಟಾಟಾ ಬಾಯ್. ಸೇ ಬಾಯ್. ಬೋಲ್ ಸೇ ಬಾಯ್.